ಕಲ್ಲೂಟಿ ಕೂಡ ವಲಸೆ ಕಾರ್ಮಿಕರು. ಇವತ್ತು ಕಲ್ಲೂಟಿ ದೈವಸ್ಥಾನದ ಹಿಂದೆ ಹತನಾದ್ನಲ್ಲ ಹುಡುಗ, ಅದೇ ರೀತಿ ಕಲ್ಲೂಟಿ ಕೂಡ ಕರಾವಳಿಗೆ ತಮಿಳುನಾಡಿನಿಂದ ವಲಸೆ ಬಂದಂತಹ ಕುಟುಂಬ. ಇದು ಭಯೋತ್ಪಾದನೆ ಕೃತ್ಯಕ್ಕಿಂತಲೂ ತೀರಾ ಹೀನಾತಿಹೀನ ಕೃತ್ಯ ಆಗಿದೆ. ಕೇವಲ ಒಂದು ಕೊಲೆ ಅಲ್ಲ, ಇದು ಕೇವಲ ಒಂದು ಗುಂಪು ದಾಳಿ ಅಲ್ಲ, ಇದು ಕೇವಲ ಮತೀಯ ಹಿನ್ನೆಲೆಯಲ್ಲಿ ನಡೆದಿರುವಂಥ ಹತ್ಯೆ ಅಲ್ಲ. ಇದು ಕರಾವಳಿಯ ಸಂಸ್ಕೃತಿ ಮೇಲೆ, ಕರಾವಳಿಯ ಬಹುತ್ವದ ಸಂಸ್ಕೃತಿ ಮೇಲೆ ನಡೆದಿರುವಂಥ ದಾಳಿ ಅನ್ನುವಂಥದ್ದನ್ನು ಕರಾವಳಿಯ ಜನ ಅರ್ಥ ಮಾಡ್ಕೊಳ್ಬೇಕು. ಸುಮಾರು 40 ಜನ ಇದ್ದರು ಅನ್ನುವಂಥದ್ದನ್ನು ಕೆಲವರು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. 15 ಜನರನ್ನೇ ಅರೆಸ್ಟ್ ಮಾಡಿದ್ದಾರೆ. ಈ 15 ಜನ ಹುಡುಗರು ಯಾರಿದ್ದಾರೆ, ಅರೆಸ್ಟ್ ಆದವರು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು. ಮತ್ತೆ ಒನ್ಸ್ ಅಗೈನ್ ಕರಾವಳಿಯಲ್ಲಿ ಅದು ರಿಪೀಟ್ ಆಗಿದೆ. ಮತ್ತೆ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅನ್ನುವಂಥದ್ದು ಇವತ್ತು ಪೊಲೀಸರ FIR ಅನ್ನು ನೋಡಿದೆ ಗೊತ್ತಾಗುತ್ತೆ. ಕರಾವಳಿಯ ಪ್ರಜ್ಞಾವಂತರು ಎಲ್ಲರೂ ಕೂಡ ಖಂಡಿಸಲೇಬೇಕು. ಇಲ್ಲದೇ ಇದ್ದರೆ ಇದೊಂದು ಕರಾವಳಿಗೊಂದು ಕಪ್ಪು ಚುಕ್ಕೆ. ನಾವು ಈಗ ಮಾತನಾಡದೇ ಇದ್ದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ನಾಚಿಕೆ ತರುವಂಥ ವಿಷಯ ಅಂತ ಹೇಳ್ಬೋದು. ಅದು ಕೊಲೆಗಿಂತಲೂ ಕೂಡ ನಾವು ಸುಮ್ಮನಿರುವಂಥದ್ದು ಅದಕ್ಕಿಂತ ಆಗಿರುವಂಥದ್ದು ಅನ್ನುವಂಥದ್ದಂತೂ ಸ್ಪಷ್ಟ. ಇವತ್ತು ಆ ಬ್ರಾಹ್ಮಣ್ಯ ಅವರನ್ನು ಈ ರೀತಿಯ ಕೆಲಸಗಳಿಗೆ ಪ್ರಚೋದನೆಯನ್ನು ಮಾಡುತ್ತೆ. ಆ ಮೂಲಕ ಹಿಂದುಳಿದ ವರ್ಗದ ಯುವಕರು ಕೊಲೆಯನ್ನು ಮಾಡಿ ಮತ್ತೆ ಜೈಲಿಗೆ ಹೋಗ್ತಾರೆ. ಮತ್ತೆ ಅದು ಕರಾವಳಿಯಲ್ಲಿ ರಿಪೀಟ್ ಆಗಿದೆ. ಮಂಗಳೂರಿನ ಕುಡುಪಲ್ಲಿ ನಡೆದಂಥ ಕುಡುಪು ಭಟ್ರಕಲ್ಲೂಟಿ ದೈವಸ್ಥಾನದ ಹಿಂಬದಿಯಲ್ಲಿ ನಡೆದಂಥ ಮಾಬ್ ಲಿಂಚಿಂಗ್ ಏನಿದೆ ಅಥವಾ ವಲಸೆ ಕಾರ್ಮಿಕನ ಕೊಲೆ ಏನಿದೆ, ಈ ಕೊಲೆಯನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅಥವಾ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅಂದರೆ ಈ ಹಿಂದೆ ಮಾರಲ್ ಪೊಲೀಸಿಂಗ್ಗಳು, ಈ ಹಿಂದೆ ಕೋಮುಗಲಭೆಗಳು ಮತ್ತು ಈ ಹಿಂದೆ ಕೂಡ ಈ ಹೋಮ್ ಸ್ಟೇ ದಾಳಿ, ಪಬ್ ಅಟ್ಯಾಕು, ಚರ್ಚ್ ಅಟ್ಯಾಕು, ಈ ರೀತಿಯ ಮಾಬ್ ಲಿಂಚಿಂಗ್ಗಳು ಈ ಹಿಂದೆ ಕೂಡ ಮಂಗಳೂರಲ್ಲಿ ನಿರಂತರವಾಗಿ ನಡೆದಿತ್ತು. ಆದರೆ ಇತ್ತೀಚೆಗೆ ಈ ರೀತಿಯ ಮಾಬ್ ಲಿಂಚಿಂಗ್ಗಳು ಕಡಿಮೆ ಆಗಿತ್ತು. ಆದರೆ ಇದೆಲ್ಲವೂ ಕೂಡ ಧರ್ಮದ ಆಧಾರದ ಮೇಲೆ ಅಥವಾ ಮಾರಲ್ ಪೊಲೀಸಿಂಗ್ನ ಭಾಗವಾಗಿ ನಡೀತಾ ಇದ್ದಂಥ ದಾಳಿಗಳು, ಗುಂಪು ದಾಳಿಗಳು. ಈ ಬಾರಿ ನಡೆದಿರುವಂಥದ್ದು ಒಬ್ಬ ವಲಸೆ ಕಾರ್ಮಿಕನ ಮೇಲೆ ನಡೆದಿರುವಂತಹ ಗುಂಪು ದಾಳಿ. ಒಬ್ಬ ಅಮಾಯಕ ವಲಸೆ ಕಾರ್ಮಿಕ ಯಾವುದೇ ರೀತಿಯಲ್ಲೂ ಕೂಡ ಒಂದು ಗುಂಪನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದೇ ಇರುವಂಥ ರೀತಿಯಲ್ಲಿ, ಸ್ಥಳೀಯರ ಗುಂಪನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದೇ ಇರುವಂಥ ರೀತಿಯಲ್ಲಿ ಇರುವಂಥ ಒಬ್ಬ ಅಮಾಯಕನ ಮೇಲೆ ಒಂದು ಗುಂಪು ದಾಳಿ ಮಾಡಿದೆ. ಇದು ಅತ್ಯಂತ ಪೈಶಾಚಿಕವಾದಂಥ ಕೃತ್ಯ, ಅತ್ಯಂತ ಅಮಾನವೀಯವಾದಂಥ ಕೃತ್ಯ. ಇದನ್ನು ಕರಾವಳಿಯ ಪ್ರಜ್ಞಾವಂತರು ಎಲ್ಲರೂ ಕೂಡ ಖಂಡಿಸಲೇಬೇಕು. ಇಲ್ಲದೇ ಇದ್ದರೆ ಇದೊಂದು ಕರಾವಳಿಗೊಂದು ಕಪ್ಪು ಚುಕ್ಕೆ. ನಾವು ಈಗ ಮಾತನಾಡದೇ ಇದ್ದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ನಾಚಿಕೆ ತರುವಂಥ ವಿಷಯ ಅಂತ ಹೇಳ್ಬೋದು. ಅದು ಕೊಲೆಗಿಂತಲೂ ಕೂಡ ನಾವು ಸುಮ್ಮನಿರುವಂಥದ್ದು ಅದಕ್ಕಿಂತ ಆಗಿರುವಂಥದ್ದು ಅನ್ನುವಂಥದ್ದಂತೂ ಸ್ಪಷ್ಟ. ಇವತ್ತು ಅಗರ್ವಾಲ್ ಅವರು ಅಂದರೆ ಕಮಿಷನರು ಇದು ಮತೀಯ ಕಾರಣಕ್ಕಾಗಿ ನಡೆದಿದ್ದು ಅನ್ನುವಂಥದ್ದನ್ನು ದೃಢಪಡಿಸಿದ್ದಾರೆ. ಅದರ ಜೊತೆಗೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಇದು ಮತೀಯ ಕಾರಣಕ್ಕೆ ನಡೆದಿರುವಂಥದ್ದು ಅನ್ನುವಂಥದ್ದು ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಮುಸ್ಲಿಂ ಅನ್ನುವಂತಹ ಕಾರಣಕ್ಕಾಗಿಯೇ ವಲಸೆ ಕಾರ್ಮಿಕನ ಮೇಲೆ ದಾಳಿ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟ. ಈ ರೀತಿ ಮುಸ್ಲಿಂ ಧರ್ಮದ ಕಾರಣಕ್ಕಾಗಿ ಒಂದು ಗುಂಪು ದಾಳಿ ನಡೆಸುತ್ತೆ ಅಂತಂದರೆ ಇದು ಭಯೋತ್ಪಾದನೆ ಕೃತ್ಯಕ್ಕಿಂತಲೂ ತೀರಾ ಹೀನಾತಿಹೀನ ಕೃತ್ಯ ಆಗಿದೆ ಅನ್ನುವಂಥದ್ದಂತೂ ಸ್ಪಷ್ಟ. ಅದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಇದೂ ಒಂದು ಆಂತರಿಕ ಭಯೋತ್ಪಾದನೆ. ಆದ್ದರಿಂದ ಈಗ ಏನು 15 ಜನರನ್ನು ಪೊಲೀಸರು ಬಂಧನವನ್ನು ಮಾಡಿದ್ದಾರೆ, ಅವರಿಗೆ BNS ಕಾಯ್ದೆಯ ಪ್ರಕಾರ, BNSನ ಸೆಕ್ಷನ್ಗಳ ಪ್ರಕಾರ ಅವರ ಮೇಲೆ FIR ಅನ್ನು ದಾಖಲಿಸಲಾಗಿದೆ. ಆದರೆ ಇದನ್ನು ಕೋಕಾ ಆ್ಯಕ್ಟ್ ಅಡಿಯಲ್ಲಿ ಅಥವಾ ಒಂದು ಸಂಘಟಿತ ಅಪರಾಧ ಏನು ನಡೆಯುತ್ತೆ, ಆ ಸಂಘಟಿತ ಅಪರಾಧದಲ್ಲಿ ಯಾವ್ಯಾವ ಸೆಕ್ಷನ್ಗಳಿದೆ, ಈ ಸೆಕ್ಷನ್ಗಳನ್ನು ಈ ವ್ಯಕ್ತಿಗಳ ಮೇಲೆ ಅಳವಡಿಸಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನು ನಾವು ಯೋಚಿಸಬೇಕು, ಪೊಲೀಸರು ಯೋಚಿಸಬೇಕಾಗುತ್ತೆ. ಯಾಕಂತಂದರೆ ಈ ರೀತಿಯ ಗುಂಪು ದಾಳಿಗಳು ಈ ಹಿಂದೆ ಮಾರಲ್ ಪೊಲೀಸಿಂಗ್ನ ರೂಪದಲ್ಲಿ ನಡೀತಾ ಇತ್ತು, ಅಥವಾ ಚರ್ಚ್ ಅಟ್ಯಾಕು ಅಥವಾ ಬೇರೆ ಬೇರೆ ಧಾರ್ಮಿಕ ಸ್ಥಳಗಳ ಮೇಲಿನ ದಾಳಿಗಳು ಅಥವಾ ಒಂದು ಧರ್ಮದ ಹುಡುಗಿ ಇದ್ದಂಥ ಸಂದರ್ಭದಲ್ಲಿ ನಡೀತಾ ಇದ್ದಂಥ ದಾಳಿಗಳು ನಡೀತಾ ಇದ್ವು. ಆದರೆ ಈ ರೀತಿಯ ದಾಳಿ ಏನಿದೆ, ಒಂದು ವಲಸೆ ಕಾರ್ಮಿಕನ ಮೇಲೆ ನಡೆದಿರುವಂಥ ದಾಳಿ ಏನಿದೆ, ಈ ದಾಳಿ ಇದು ಮಂಗಳೂರಿಗೆ ಹೊಸತಿದು ಅಥವಾ ಕರಾವಳಿಗೆ ಹೊಸತಿದು. ಇದು ಮೊದಲ ಬಾರಿ ಇಂಥದ್ದೊಂದು ಗುಂಪು ದಾಳಿ, ಮಾಬ್ ಲಿಂಚಿಂಗ್ನ ಪ್ರಕರಣ ದಾಖಲಾಗಿರುವಂಥದ್ದು. ಆ ಕಾರಣಕ್ಕಾಗಿ ಇದು ಮತ್ತೆ ಪುನರಾವರ್ತನೆ ಆಗಬಾರ್ದು ಅಂತ ಇದ್ದರೆ ಇದಕ್ಕೆ ಪ್ರತ್ಯೇಕವಾಗಿ ಒಂದು ಸಂಘಟಿತ ದಾಳಿಯನ್ನು ತಡೆಯಲಿಕ್ಕೆ ಬೇಕಾದಂತಹ ಸೆಕ್ಷನ್ಗಳೇನಿದೆ ಅದರ ಆಧಾರದ ಮೇಲೆ ಸೆಕ್ಷನ್ಗಳನ್ನು ದಾಖಲಿಸಿ ಪ್ರಕರಣವನ್ನು ತನಿಖೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಗಮನವನ್ನು ಹರಿಸಬೇಕು. ಒಂದು. ಎರಡನೇದು, ಇದು ಭಯೋತ್ಪಾದಕ ದಾಳಿಗಿಂತಲೂ ಹೀನಾತಿಹೀನ ಕೃತ್ಯ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಇದು ಆಂತರಿಕವಾದಂಥ ಭಯೋತ್ಪಾದನೆಯನ್ನು ಹುಟ್ಟಿಸುವಂಥ ಕೆಲಸ. ಇದು ಭಯೋತ್ಪಾದನೆಯನ್ನು ಉಂಟು ಮಾಡುವಂಥ ಕೆಲಸ. ಅಲ್ಲಿ ಪೆಹಲ್ಗಾಮ್ನಲ್ಲಿ ನಡೆದಂತಹ ದುರಂತ ಇರ್ಬೋದು, ಅಲ್ಲಿ ಭಯೋತ್ಪಾದಕರು ದಾಳಿ ಮಾಡಿರುವಂಥದ್ದು ಎಷ್ಟು ಖಂಡನೀಯವೋ ಅದಕ್ಕಿಂತಲೂ ತೀರಾ ಹೀನಾತಿಹೀನ ಆಗಿರುವಂಥದ್ದು. ಯಾಕೆಂತಂದರೆ ಅಲ್ಲಿ ನಡೆದಿರುವಂಥದ್ದು ಗಡಿ ಮತ್ತು ಪ್ರತ್ಯೇಕತಾವಾದದ ಹಿನ್ನೆಲೆ ನಡೆದಿರುವಂಥ ದಾಳಿ. ಅದು ಇಲ್ಲಿ ನಡೆದಿರುವಂಥದ್ದು ಒಬ್ಬ ಅಮಾಯಕ ಹುಡುಗ, ಒಬ್ಬ ಅಮಾಯಕ ವಲಸೆ ಕಾರ್ಮಿಕ. ಇವತ್ತು ಮಂಗಳೂರನ್ನು ಕಟ್ಟಿರುವವರು ಯಾರಾದಿದ್ದರೆ ಈಗ ಕಟ್ತಾ ಇರುವಂಥವ್ರು ಯಾರು ಅಂತಂದರೆ ಅದು ವಲಸೆ ಕಾರ್ಮಿಕರು. ಇವತ್ತು ಮಂಗಳೂರಿನ ವಿಶೇಷ ಆರ್ಥಿಕ ವಲಯದಲ್ಲಿ ಒಳಗಡೆ ಕೆಲಸ ಮಾಡ್ತಿರುವಂಥ ವಲಸೆ ಕಾರ್ಮಿಕರು ಯಾರು ಅಂತಂದರೆ ಇದೇ ವಲಸೆ ಕಾರ್ಮಿಕರು ಕೆಲಸ ಮಾಡಿ ಇವತ್ತು ಮಂಗಳೂರು ವಿಶೇಷ ಆರ್ಥಿಕ ವಲಯನ ಕಟ್ತಾ ಇದ್ದಾರೆ. ಇವತ್ತು ಮಂಗಳೂರಿನ ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳು ಬರ್ತಾ ಇದ್ದಾವೆ. ಅಲ್ಲಿ ಕೆಲಸವನ್ನು ಮಾಡ್ತಾ ಇರೋರು ಯಾರು? ಈ ಬಿಸಿಲಲ್ಲಿ ಇಂತಹ ಕಷ್ಟದ ಕೆಲಸಗಳನ್ನ ಯಾರು ನಿರ್ವಹಿಸಿದ್ದಾರೆ ಅಂತಂದರೆ ಅದು ಇದೇ ವಲಸೆ ಕಾರ್ಮಿಕರು ಕೆಲಸವನ್ನು ಮಾಡ್ತಿದ್ದಾರೆ.
ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬೆಂಗಳೂರು ಮಂಗಳೂರು ನಗರಗಳಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿದ್ದೇವೆ. ನಮ್ಮ ಹಳ್ಳಿಗಳಲ್ಲಿ ಕೃಷಿ ಕೆಲಸವನ್ನು ಯಾರು ಮಾಡ್ತಾಯಿದ್ದಾರೆ ಅಂತಂದರೆ ಇದೇ ವಲಸೆ ಕಾರ್ಮಿಕರಿಂದ ನಮ್ಮ ಹಳ್ಳಿಗಳಲ್ಲಿ ಕೃಷಿ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಇವತ್ತಿನ ಮಂಗಳೂರು ಏನಿದೆ, ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ, ಅದನ್ನು ಕಟ್ತಾ ಇರೋರಲ್ಲಿ ವಲಸೆ ಕಾರ್ಮಿಕರು ಕೂಡ ಬಹಳ ಮುಖ್ಯ ಆಗಿದ್ದಾರೆ. ಆದ್ದರಿಂದ ಈ ವಲಸೆ ಕಾರ್ಮಿಕರ ಮೇಲೆ ನಡೆದಂಥ ದಾಳಿ ಏನಿದೆ ಅದನ್ನು ಕರಾವಳಿಯ ಎಲ್ಲರೂ ಖಂಡಿಸಬೇಕು. ಕರಾವಳಿಯಲ್ಲಿ ಯಾರ್ಯಾರು ಅನ್ನ ತಿಂತಾ ಇದ್ದಾರೋ ಅವರೆಲ್ಲರೂ ಇದನ್ನು ಖಂಡಿಸಬೇಕು. ಮತ್ತು ಇದು ಅತ್ಯಂತ ಹೇಯವಾದ ಕೃತ್ಯ ಅನ್ನುವಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕು. ಕೇವಲ ಮುಸ್ಲಿಮ್ ಅನ್ನೋ ಕಾರಣಕ್ಕಾಗಿಯೇ ಇವತ್ತು ಭಟ್ರಕಲ್ಲುಟ್ಟಿ ದೈವಸ್ಥಾನದ ಹಿಂಬದಿಯಲ್ಲಿ ಅವರನ್ನು ಆ ಹುಡುಗರನ್ನು ಥಳಿಸಲಾಗಿದೆ. ಆತನ ಇನ್ನೂ ಕೂಡ ವಿಳಾಸ, ಆತನ ಊರು ಯಾವುದು, ಆತನ ಹೆತ್ತವರು ಯಾರು, ಇದ್ಯಾವುದು ಇನ್ನೂ ಕೂಡ ಬಹಿರಂಗಗೊಂಡಿಲ್ಲ, ಗೊತ್ತಾಗಿಲ್ಲ. ಆದರೆ ಆತ ಮುಸ್ಲಿಮ್ ಅನ್ನೋ ಕಾರಣಕ್ಕಾಗಿಯೇ ಆತನನ್ನು ಭಟ್ರಕಲ್ಲುಟ್ಟಿ ದೈವಸ್ಥಾನದ ಹಿಂಬದಿಯಲ್ಲಿ ಕೊಲೆ ಮಾಡಿದ್ದಾರೆ. ಸುಮಾರು 40 ಜನ ಇದ್ದರು ಅನ್ನುವಂಥದ್ದನ್ನು ಕೆಲವರು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. 15 ಜನರನ್ನೇ ಅರೆಸ್ಟ್ ಮಾಡಿದ್ದಾರೆ. ಈ 15 ಜನ ಹುಡುಗರು ಯಾರಿದ್ದಾರೆ, ಅರೆಸ್ಟ್ ಆದವರು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು. ಮತ್ತೆ ಒನ್ಸ್ ಅಗೈನ್ ಕರಾವಳಿಯಲ್ಲಿ ಅದು ರಿಪೀಟ್ ಆಗಿದೆ. ಮತ್ತೆ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅನ್ನುವಂಥದ್ದು ಇವತ್ತು ಪೊಲೀಸರ FIR ಅನ್ನು ನೋಡಿದೆ ಗೊತ್ತಾಗುತ್ತೆ. ಇವರ ತಲೆಗೆ ಈ ಹಿಂದೂ ಮುಸ್ಲಿಮು ಮಾಬ್ ಲಿಂಚಿಂಗು ಈ ರೀತಿ ಹತ್ಯೆಯನ್ನು ಮಾಡಬೇಕು, ಈ ರೀತಿಯ ಕ್ರೂರತ್ವವನ್ನು ತುಂಬಿದವರು ಯಾರು ಅಂತಂದರೆ ಮತ್ತದೇ ಬ್ರಾಹ್ಮಣರು ಅಂತಲ್ಲ, ಬ್ರಾಹ್ಮಣ್ಯ. ಆ ಬ್ರಾಹ್ಮಣ್ಯ ಅವರನ್ನು ಈ ರೀತಿಯ ಕೆಲಸಗಳಿಗೆ ಪ್ರಚೋದನೆಯನ್ನು ಮಾಡುತ್ತೆ. ಆ ಮೂಲಕ ಹಿಂದುಳಿದ ವರ್ಗದ ಯುವಕರು ಕೊಲೆಯನ್ನು ಮಾಡಿ ಮತ್ತೆ ಜೈಲಿಗೆ ಹೋಗ್ತಾರೆ. ಮತ್ತೆ ಅದು ಕರಾವಳಿಯಲ್ಲಿ ರಿಪೀಟ್ ಆಗಿದೆ. ಅದು ಕೂಡ ಭಟ್ರಕಲ್ಲುಟ್ಟಿ ಅನ್ನುವಂತಹ ದೈವಸ್ಥಾನದ ಹಿಂಬದಿಯಲ್ಲಿ. ಈ ಭಟ್ರಕಲ್ಲುಟ್ಟಿ ಅನ್ನುವಂಥ ದೈವಸ್ಥಾನದ ಹಿಂಬದಿಯಲ್ಲಿ ಅಂತ ನಾನು ಯಾಕೆ ಇದನ್ನು ಪದೇ ಹೇಳ್ತಾ ಇದ್ದೀನಿ ಅಂತಂದರೆ ಕರಾವಳಿಗೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಈ ರೀತಿಯ ಕೊಲೆಗಳಾಗುವಂಥ ಸಂದರ್ಭದಲ್ಲಿ ಈ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆಗೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕರಾವಳಿ ಜನ ನೆನಪಿಟ್ಕೊಳ್ಬೇಕಾಗತ್ತೆ. ಭಟ್ರಕಲ್ಲುಟ್ಟಿ ಅಂದರೆ ಏನು? ಕಲ್ಲುಟ್ಟಿ ಅನ್ನುವಂಥದ್ದು ಕರಾವಳಿಯ ಪ್ರಮುಖವಾದಂಥ ದೈವ. ಕಲ್ಲುಟ್ಟಿ ಅನ್ನುವಂಥದ್ದು ಒಬ್ಬ ಶ್ರಮ ಸಂಸ್ಕೃತಿಯ ದೈವ. ಕಲ್ಲುಟ್ಟಿ ಕೂಡ ವಲಸೆ ಕಾರ್ಮಿಕರು. ಕಲ್ಲುಟ್ಟಿ ಕೂಡ ಇವತ್ತು ಕಲ್ಲುಟ್ಟಿ ದೈವಸ್ಥಾನದ ಹಿಂದೆ ಹತನಾದ್ನಲ್ಲ ಹುಡುಗ, ಅದೇ ರೀತಿ ಕಲ್ಲುಟ್ಟಿ ಕೂಡ ಕರಾವಳಿಗೆ ತಮಿಳುನಾಡಿನಿಂದ ವಲಸೆ ಬಂದಂತಹ ಕುಟುಂಬ. ಶಂಭುಕಲ್ ಕೂಡ ಅವರ ಕುಟುಂಬ ತಮಿಳುನಾಡಿನಿಂದ ಕರಾವಳಿಗೆ ವಲಸೆ ಬಂದು ಕರಾವಳಿಯಲ್ಲಿ ಕಲ್ಲು ಕುಟಿಕರ ಕೆಲಸವನ್ನು ಮಾಡ್ತಾಯಿತ್ತು. ಆ ಮೂಲಕ ಕಲ್ಲುಟ್ಟಿ ಕರಾವಳಿಯಲ್ಲಿ ನೆಲೆಯಾಗ್ತಾಳೆ. ನೆಲೆಯಾದ ನಂತರ ಆ ಕಲ್ಲುಟ್ಟಿ ಪ್ರತಿ ಮನೆಯಲ್ಲೂ ಕೂಡ ನೆಲೆಸ್ತಾಳೆ. ಇವತ್ತು ಕೂಡ ಕಲ್ಲುಟ್ಟಿಯ ಪಾರ್ಧನಗಳು, ಕಲ್ಲುಟ್ಟಿಯ ಬೀರವನ್ನು ನೀವು ಗಮನಿಸಿದರೆ ಕಲ್ಲುಟ್ಟಿ ಹೇಳ್ತಾರೆ, ನಾನು ಭಟ್ರ ಮನೆಯಲ್ಲಿ ಭಟ್ರ ಕಲ್ಲುಟ್ಟಿ ಅಂತ ಎನಿಸ್ಕೊಳ್ತೀನಿ, ಜೈನರ ಮನೆಯಲ್ಲಿ ಜೈನರ ಕಲ್ಲುಟ್ಟಿ ಅಂತ ಎನಿಸ್ಕೊಳ್ತೀನಿ, ಮತ್ತು 5 ಬಾರಿ ಆಜಾನ್ ಕೂಗುವಂತಹ ಮತ್ತು ಹಿಂದೂ ದೇವರುಗಳನ್ನು ನಂಬದೇ ಇರುವಂತಹ ಮುಸ್ಲಿಮರ ಮನೆಯಲ್ಲೂ ಕೂಡ, ಬ್ಯಾರಿಗಳ ಮನೆಯಲ್ಲೂ ಕೂಡ ನಾನು ಬ್ಯಾರಿ ಕಲ್ಲುಟ್ಟಿ ಅಂತ ಎನಿಸ್ಕೊಳ್ತೀನಿ ಅನ್ನುವಂಥ ಮಾತನ್ನು ಕಲ್ಲುಟ್ಟಿ ತನ್ನ ನುಡಿ ಅಥವಾ ಬೀರ ಅಥವಾ ಪಾರ್ಧನದಲ್ಲಿ ಹೇಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ರೀತಿ ಒಂದು ಭಟ್ರ ಕಲ್ಲುಟ್ಟಿಯ ದೈವಸ್ಥಾನ, ಕಲ್ಲುಟ್ಟಿ ಅನ್ನುವಂಥದ್ದೇ ವಲಸಿಗ ಮಹಿಳೆ, ಅಥವಾ ಕಲ್ಲುಟ್ಟಿ ಅನ್ನುವಂಥದ್ದೇ ವಲಸಿಗ ಕ್ರಾಂತಿಕಾರಿ ಮಹಿಳೆ. ಅವಳ ದೇವಸ್ಥಾನದ ಹಿಂಬದಿಯಲ್ಲೇ ಒಬ್ಬ ವಲಸಿಗ ಕಾರ್ಮಿಕರನ್ನು ಕೊಲೆ ಮಾಡಿರುವಂಥದ್ದಿದೆಯಲ್ಲ, ಆತ ಮುಸ್ಲಿಮ್ ಅನ್ನೋ ಕಾರಣಕ್ಕಾಗಿ ಕೊಲೆ ಮಾಡಿರುವಂಥದ್ದಿದೆಯಲ್ಲ, ಇದು ಕೇವಲ ಒಂದು ಕೊಲೆ ಅಲ್ಲ, ಇದು ಕೇವಲ ಒಂದು ಗುಂಪು ದಾಳಿ ಅಲ್ಲ, ಇದು ಕೇವಲ ಮತೀಯ ಹಿನ್ನೆಲೆಯಲ್ಲಿ ನಡೆದಿರುವಂಥ ಹತ್ಯೆ ಅಲ್ಲ. ಇದು ಕರಾವಳಿಯ ಸಂಸ್ಕೃತಿ ಮೇಲೆ, ಕರಾವಳಿಯ ಬಹುತ್ವದ ಸಂಸ್ಕೃತಿ ಮೇಲೆ ನಡೆದಿರುವಂಥ ದಾಳಿ ಅನ್ನುವಂಥದ್ದನ್ನು ಕರಾವಳಿಯ ಜನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲದೇ ಇದ್ದರೆ ಕರಾವಳಿಯ ಅವನತಿ ಶುರುವಾಗುತ್ತೆ. ನಾವೆಲ್ಲರೂ ಈಗ ಮಾತಾಡಬೇಕಾದಂಥ ಪರಿಸ್ಥಿತಿ ಈಗ ನಮ್ಮ ಮುಂದೆ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.